ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಬಂದಿರುವಂಥ ಹೊಸ ಫ್ಯೂಚರ್ ಬಗ್ಗೆ ತಿಳ್ಕೊತಿದ್ವಿ. ಆ ಫ್ಯೂಚರನ್ನು ಎನೇಬಲ್ ಮಾಡೋದ್ರಿಂದ ನಮಗೇನು ಲಾಭ ಮತ್ತು ಅದನ್ನು ಯಾವ ರೀತಿಯಾಗಿ ಎನೇಬಲ್ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲದಾಗಿ ನಿಮ್ಗೆ ಈ ಎನೇಬಲ್ ಅಂದರೆ ಹೊಸ ಫ್ಯೂಚರ್ ನಿಮ್ಗೆ ಏನಾದರೂ ನಿಮ್ಮ ವಾಟ್ಸಪ್ನಲ್ಲಿ ಕೂಡ ಬರ್ಬೇಕಂದ್ರೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ವಾಟ್ಸಪ್ಪನ್ನು ಮೊದಲದಾಗಿ ಅಪ್ಡೇಟ್ ಮಾಡಬೇಕು. ನೀವು ಅಪ್ಡೇಟ್ ಮಾಡಿದ್ರೆ ಮಾತ್ರ ಹೊಸದಾಗಿ ಬಂದಿರುವ ಫ್ಯೂಚರ್ ನಿಮ್ಗೆ ಕೂಡ ಆ್ಯಡ್ ಆಗಿರ್ತದೆ, ಆವಾಗ ತೋರಿಸ್ತದೆ. ಆದ ನಂತರ ವಾಟ್ಸಪ್ಪಲ್ಲಿ ಓಪನ್ ಮಾಡಿದ ನಂತರ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತದೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ಇಲ್ಲಿ ಅಕೌಂಟ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಜಿಮೇಲ್ ಅಡ್ರೆಸ್, ಇಮೇಲ್ ಅಡ್ರೆಸ್ ಅಥವಾ ಜಿಮೇಲ್ ಅಡ್ರೆಸ್. ಈ ಹೊಸದಾಗಿ ಇದು ಫ್ಯೂಚರ್ ಆ್ಯಡ್ ಆಗಿದೆ. ಇದು ಯಾವ ರೀತಿಯಾಗಿ ನಾವು ಎನೇಬಲ್ ಮಾಡ್ಕೋಬೇಕು ಮತ್ತು ಇದರಲ್ಲಿಂದ ಏನು ಲಾಭ ಎಲ್ಲ ತಿಳೋಣ. ಮೊದಲದಾಗಿ ಇದನ್ನು ಯಾವ ರೀತಿಯಾಗಿ ಎನೇಬಲ್ ಮಾಡ್ಕೋಬೇಕು ಅಂತ ಹೇಳೋಣ. ಇದೇ ಜಿಮೇಲ್ ಅಡ್ರೆಸ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡೋಣ. ನಾನು ಈಗ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಜಿಮೇಲ್ ಐ ಡಿ ಇರ್ತದೆ, ಅದನ್ನು ಇಲ್ಲಿ ಎಂಟ್ರಿ ಮಾಡ್ಬೇಕು. ನಾನು ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಒಂದು ನಿಮಿಷ. ಎಂಟ್ರಿ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡೋಣ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಜಿಮೇಲ್ ಐ ಡಿಯನ್ನು ಇಲ್ಲಿ ಕೊಟ್ಟಿರ್ತೀರಿ, ಅದಕ್ಕೊಂದು ಒ ಟಿ ಪಿ ಇರೋದು, ಹೋಗ್ತದೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಈಗ ಜಿಮೇಲ್ ಐ ಡಿಗೆ ಬಂದಂಥ ಒ ಟಿ ಪಿಯನ್ನು ನಾನು ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿದ ನಂತರ ಇಲ್ಲಿ ವೆರಿಫೈ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡೋಣ. ನಾನು ಈಗ ಕ್ಲಿಕ್ ಮಾಡ್ತಾಯಿದ್ದೀನಿ. ವೆರಿಫೈ ಕಂಪ್ಲೀಟ್ ಆಯಿತು. ವೆರಿಫೈ ಕಂಪ್ಲೀಟ್ ಆದ ನಂತರ ಇದು ಯಾವ ರೀತಿಯಾಗಿ ನಮ್ಗೆ ಯೂಸ್ ಆಗ್ತದೆ ಅಂದರೆ, ನೀವೇನಾದರೂ ಈಗ ಹೊಸದಾಗಿ ವಾಟ್ಸಪ್ಪನ್ನು ಎನೇಬಲ್ ಮಾಡ್ಕಿದ್ರೆ ಅಂದರೆ ಒಂದು ಸಲ ಡಿಲೀಟ್ ಮಾಡಿರ್ತೀರಿ, ನಂತರ ಹೋಗಿ ಮೊಬೈಲ್ ನಂಬರ್ ಹಾಕ್ಯಂದು ಅದನ್ನು ಪಾಸ್ವರ್ಡ್ ಹಾಕ್ಬೇಕಂದ್ರೆ, ಅಥವಾ ಕೆಲವೊಂದು ಸಲ ವಾಟ್ಸಪ್ಪನ್ನು ನಾವು ಡಿಲೀಟ್ ಮಾಡಿರ್ತೀವಿ. ಡಿಲೀಟ್ ಮಾಡಿದ ನಂತರ ಅದನ್ನು ಇನ್ಸ್ಟಾಲ್ ಮಾಡಿ ಮೊಬೈಲ್ ನಂಬರ್ ಹಾಕಿದ ನಂತರ ಕೆಲವೊಂದು ಸಲ ಒ ಟಿ ಪಿ ಬರ್ತಿರಲ್ಲ, ಕೆಲವೊಂದು ಸಲ ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಆಗ್ತಿರಲ್ಲ. ಆ ಟೈಮ್ಗೆ ಏನು ಮಾಡ್ಬೇಕು ಅಂದರೆ, ಈ ಜಿಮೇಲ್ ಐ ಡಿಯನ್ನು ಕೊಟ್ಟಿರ್ತೀವಿ, ಈ ಜಿಮೇಲ್ ಐ ಡಿಲಿಂದ ನಾವು ಡೈರೆಕ್ಟಾಗಿ ಜಿಮೇಲ್ ಐ ಡಿ ಹಾಕೋದ್ರ ಮುಖಾಂತರ ಕೂಡ ನಾವು ಯಾವುದೇ ಒ ಟಿ ಪಿ ಅಥವಾ ಕಾಲ್ ಮಾಡೋದಕ್ಕೆ ಇಲ್ಲದು ಕೂಡ ನಾವು ವಾಟ್ಸಪ್ಪನ್ನು ಕಂಪ್ಲೀಟಾಗಿ ಎನೇಬಲ್ ಮಾಡ್ಕೋಬೋದು. ಈ ರೀತಿಯಾಗಿ ಈ ಸೆಟ್ಟಿಂಗ್ಸ್ ಮುಂದೆ ಫ್ಯೂಚರ್ನಲ್ಲಿ ಯೂಸ್ ಆಗ್ತದೆ. ನೀವೇನಾದರೂ ಇದು ಜಿಮೇಲ್ ಐ ಡಿ ಕೊಟ್ಟಿರೋಂಥದ್ದು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಬೇಕು. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ಕ್ಲಿಕ್ ಮಾಡಿದರೆ ನೀವು ಜಿಮೇಲ್ ಐ ಡಿ ಕೂಡ ಬದಲಾಯಿಸ್ಬೋದು. ಈ ರೀತಿಯಾಗಿ ಹೊಸದಾಗಿ ವಾಟ್ಸಪ್ನಲ್ಲಿ ಬಂದಿರುವಂಥ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡುವಂಥ ಒಂದು ವೀಡಿಯೋ ಮಾಡಿರ್ತೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮುಂದೆ ನೋಡಿದಲ್ಲಿ ಹೆಚ್ಚಿನ ಮಾಹಿತಿ ಅಂತ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.